ಧರ್ಮದ ಪಾಲನೆ ಆಗೋದ್ರ ಮುಖಾಂತರ ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗಲಿಕ್ಕೆ ಒಂದು ಕಾರಣಿಕ ಆಗ್ತದೆ. ಮನುಷ್ಯನ ಸಂಸ್ಕಾರಗಳು ಹೇಗೆ ಪ್ರಾರಂಭ ಆಗ್ತವೆ ಅಂದರೆ ಹುಟ್ಟು ಬೆಳೆದಂಥ ದೀಕ್ಷಾ ಕಾರ್ಯಕ್ರಮಗಳು, ಮದುವೆ, ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಏನು ಕಲ್ಯಾಣ ಗರ್ಭೋತ್ಸವ ಈ ಕಾರ್ಯಕ್ರಮ, ಹೀಗೆ ಎಲ್ಲ ಕಾರ್ಯಕ್ರಮಗಳು ನಮ್ಮ ಮನುಷ್ಯನನ್ನು ಸಂಸ್ಕಾರಯುತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಈ ಸಂಸ್ಕಾರಗಳ ಮಾಡೋದ್ರಿಂದ ನಮ್ಮ ಸಂಸ್ಕೃತಿ ಸಂಸ್ಕಾರದ ಜೊತೆಗೆ ನಮ್ಮ ಪರಂಪರೆಯನ್ನು, ನಮ್ಮ ಏನು ಧಾರ್ಮಿಕ ಭಾವನೆ ಇರೋದರಿಂದ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಮ್ಮ ಯುವಜನತೆ ಸಂಸ್ಕಾರದ ಕೊರತೆಯಾಗಿ ಬೇರೆ ಬೇರೆ ಯಾವ ದಾರಿಗೆ ಹೋಗ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೇವೆ. ಮನೆಯಲ್ಲಿ ಇಂಥ ಸಂಸ್ಕಾರಗಳನ್ನು ಮಾಡೋದ್ರಿಂದ ಪೀಳಿಗೆಯಿಂದ ಪೀಳಿಗೆ ಆ ಸಂಸ್ಕಾರ ಮುಂದುವರಿತದೆ. ಅದರ ಜೊತೆಗೆ ನಮ್ಮ ಸಂಸ್ಕೃತಿ ಏನು ಹೇಳ್ತದೆ ಅಂತಂದರೆ, ಒಬ್ಬ ಸಂಸ್ಕಾರಯುತ ವ್ಯಕ್ತಿ ಒಳ್ಳೆಯ ಬೆಳೆದರೆ ಆ ವ್ಯಕ್ತಿ ಮನೆತನಕ್ಕೆ, ನಾಡಿಗೆ, ದೇಶಕ್ಕೆ ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಮಗೆ ಧರ್ಮ ಬೇಕಾಗ್ತದೆ. ಜಾತಿ, ಧರ್ಮ, ಪಂಥ, ದೇವರು, ಈ ಹಿರಿಯರು ಎಲ್ಲವೂ ಸಹ ಬೇಕಾಗ್ತದೆ. ಅಂಥ ಪರಂಪರೆಯನ್ನು ನಾವೆಲ್ಲ ಒಯ್ಯೋದು ಬಹಳ ಮುಖ್ಯವಾಗಿದ್ದೇವೆ. ಆ ಸಂಸ್ಕೃತಿಯನ್ನು ನಮ್ಮ ಯುವಜನತೆಗೆ ಮುಂದುವರಿಸಬೇಕು. ಇಂಥ ಸಂಸ್ಕೃತಿ ನಮ್ಮ ಯುವಜನತೆಯಲ್ಲಿ ಪಾಲ್ಗೊಳ್ಳಬೇಕು. ಅದರ ಜೊತೆಗೆ ವಿಶೇಷವಾದಂಥ ಈ ಗ್ರಾಮೀಣ ಸಂಸ್ಕೃತಿಯ ಸಂಸ್ಕಾರಗಳು ಏನಿದಾವಲ್ಲ, ಅವನನ್ನು ನಾವು ಎಂದಿಗೂ ಬಿಡಬಾರದು. ನಾವೆಲ್ಲ ಎಷ್ಟೇ ಮುಂದುವರಿಬೋದು, IT, BT, AI, ಯಾವ AI ಇವೆಲ್ಲ ನಮ್ಮ ಬದುಕನ್ನು ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮ್ಮ ಜೀವನ ಸಾಗಬಹುದು ಅಷ್ಟೇ. ಆದರೆ ಸಂಸ್ಕೃತಿಯ ಸಂಸ್ಕಾರದಿಂದ ಮಾತ್ರ ಅದು ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇದೆ. ಧರ್ಮವನ್ನು ಬಿಟ್ಟರೆ ಮನುಷ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಧರ್ಮ ಹೇಳಿ, ಎಲ್ಲ ಧರ್ಮ ಒಂದೇ ಹೇಳೋದು, ಏನಾದರಾಗೂ ಮೊದಲು ಮಾನವನಾಗು ಅಂತ ಹೇಳಿ ಸಂದೇಶವನ್ನು ಕೊಡ್ತದೆ. ಆ ಸಂದೇಶ ಆಗಬೇಕಾದ್ರೆ, ಮಾನವನಾಗಬೇಕಾದ್ರೆ ಇಂಥ ಸಂಸ್ಕಾರ ಸಂಸ್ಕೃತಿಗಳು ಬೇಕಾಗ್ತದೆ. ಆ ಸಂಸ್ಕೃತಿಯಿಂದ ನಾವೆಲ್ಲ ಮುಂದುವರಿಸ್ಕೊಂಡು ಬಾಳ ಹೋಗೋದು ಮುಖ್ಯ. ಹಾಗಾಗಿ ನಮ್ಮ ಟಗರಿಯವರ ಈ ಎಲ್ಲ ಕುಟುಂಬದವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳು ಇನ್ನೂ ಮುಂದುವರಿಯಲಿ. ಆ ಕುಟುಂಬಕ್ಕೆ, ಅವರ ಎಲ್ಲ ಬಳಗಕ್ಕೆ ಭಗವಂತ ಎಲ್ಲವೂ ಸಹ ಶುಭವನ್ನು ಕೋರ್ತಾ ಈ ಎಲ್ಲ ಕಾರ್ಯಕ್ರಮ ಮುಂದುವರಿಯಲಿ ಅಂತೇಳಿ ಶುಭವನ್ನು ಹಾರೈಸ್ತಾರೆ.